ಹಾಯ್ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಡಿಶುಗೀಗ 18 ಮಂತ್ಸ್ ಓಲ್ಡ್ ಬೇಬಿಗೆ ಪರ್ ಡೇ 400 ml ಮಿಲ್ಕ್ ಕೊಡ್ಬೋದು. ನಾನಾದರೆ ದೃಶ್ಯುಗೆ ಮಾರ್ನಿಂಗ್ ಒಂದು ಚಿಕ್ಕ ಲೋಟದಲ್ಲಿ, ಈವ್ನಿಂಗ್ ಒಂದು ಚಿಕ್ಕ ಲೋಟದಲ್ಲಿ ಕೊಡ್ತೀನಿ. ಒಂದೊಂದು ದಿನ ಈವ್ನಿಂಗ್ ಟೈಮ್ ಸ್ಕಿಪ್ ಮಾಡ್ತೀನಿ. ಪಾಪು ಆಗೋಕ್ಕಿಂತ ಮುಂಚೆನೇ ಮಾರ್ನಿಂಗ್ ರೊಟೀನ್ ಬೇರೆ ಇತ್ತು. ಪಾಪು ಆದಮೇಲೆ ಮಾರ್ನಿಂಗ್ ರೊಟೀನ್ ಡಿಫ್ರೆಂಟ್ ಆಗಿಬಿಟ್ಟಿದೆ ಈಗ ನಮಗೆ. ಮಾರ್ನಿಂಗ್ ನಮಗೆ ಬ್ರೇಕ್ಫಾಸ್ಟ್ಗಾದರೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ರೆ, ದೃಶ್ಯಗೂ ಸಹ ಅವಲಕ್ಕಿ ಚಿತ್ರಾನ್ನನೇ ಮಾಡಿದ್ದೀನಿ. ಬಟ್ ಅವನು ಯಾವ ಥರ ತಿಂತಾನೋ ಆ ಥರ ಮಾಡ್ತೀನಿ. ಅವನಿಗಾದರೆ ಕಂಪಲ್ಸರಿ ಒಂದು ವೆಜಿಟೇಬಲ್ ಆದರೆ ಆ್ಯಡ್ ಮಾಡಿರ್ತೀನಿ. ಅವನಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನು ಮಧ್ಯಾಹ್ನ ಲಂಚ್ಗಾದರೆ ಪ್ರಿಪೇರ್ ಮಾಡ್ಕೋತಿದ್ದೀನಿ. ಯಾಕಂದರೆ ಅವನು ನನಗೆ ಅಷ್ಟು ಟೈಮ್ ಕೊಡಲ್ಲ. ಅವನು ಯಾವಾಗ ಟೈಮ್ ಫ್ರೀ ಕೊಡ್ತಾನೋ ಆವಾಗ ನನಗೆ ಲಂಚ್ ಪ್ರಿಪ್ರೇಷನ್ಗೆ ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡ್ಕೊಬಿಡ್ತೀನಿ. ನಾನು ಇವತ್ತಾದರೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೀನಿ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ ಸಾಂಬಾರು. ನಾನಾದರೆ ಯಾವ ಥರ ಮಾಡ್ತಿದ್ದೀನಿ ಏನು ಅಂತ ಹೇಳ್ತೀನಿ. ಫಸ್ಟ್ ಆದರೆ ನಾನು ತೊಗರಿ ಬೇಳೆನ ಒಂದು ಚಿಕ್ಕ ಲೋಟದಲ್ಲಿ 1.5 ಕಪ್ ಹಾಕ್ಕೊತೀನಿ. ಹಾಗೆ ನಾನು 3 ಟೊಮೆಟೊ ಹಾಕ್ಕೊತೀನಿ. ಬೇಳೆನ ತೊಳ್ಕೊಂಡು ಅದಕ್ಕೆ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪಾದರೆ ಹಾಕ್ಕೊಂಡು ಒಂದು ವಿಸಿಲ್ ಆದರೆ ಹಾಕ್ಸ್ಕೊತೀನಿ. ಒಂದು ವಿಸಿಲ್ ಬರೋಷ್ಟರೊಳಗೆ ಪಲ್ಯಕ್ಕೆ ಇವತ್ತು ಬಾಳೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಬಾಳೆಕಾಯಿನಾದರೆ ಹಚ್ಚಿಟ್ಕೊಳ್ಳೋಣ ಅಂತ ಹಚ್ಚಿಟ್ಕೋತಾ ಇದ್ದೀನಿ. ಕುಕ್ಕರ್ ವಿಸಿಲ್ ಬಿಟ್ಟಿದ್ದಾದಮೇಲೆ ಅದನ್ನು ಆರಿಸಿ ಅದರಲ್ಲಿರೋ ಟೊಮೆಟೊನಾದರೆ ತಗೋತಿದ್ದೀನಿ. ಟೊಮೆಟೊನ ತಗೊಂಡು ಅದಕ್ಕೆ ನಾನು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೋತೀನಿ. ನಾನಾದರೆ ಇಲ್ಲಿ ಮಾಡ್ತಿರೋದು ನಾನು ಇಬ್ರಿಗೋಸ್ಕರ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರುತ್ತಾರೋ ಅದನ್ನು ನೋಡಿಕೊಂಡು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನುಗ್ಗೆಕಾಯಿ ಸಾಂಬಾರಿಗೆ ಯಾವತ್ತು ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸೈಡಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಆನಿಯನ್ನು, ಗುಂಡ್ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಆದರೆ ಹಾಕ್ಕೋತಿದ್ದೀನಿ. ಸ್ವಲ್ಪ ಹಿಂಗು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಹಾಗೆ ನಾನಿಲ್ಲಿ ಹಚ್ಚಿಟ್ಕೊಂಡಂತಹ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದಾದಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಮಸಾಲೆನ ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಒಂದು 2 ನಿಮಿಷ ಎಣ್ಣೆಯಲ್ಲಿ ಬೇಯಕ್ಕೆ ಬಿಟ್ಟು ಅದನ್ನು ಮತ್ತೆ ಕುಕ್ಕರ್ಗಾದರೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನನಗೆ ಸಾಂಬಾರು ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜನ ಈ ಥರ ಮಾಡ್ತಾರೆ ಅಂತ ಅನ್ಕೋತೀನಿ. ಹಾಗೆ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ವಿಸಿಲ್ ಆದರೆ ಹಾಕಿಸ್ತೀನಿ. ನುಗ್ಗೆಕಾಯಿ ಸಾಂಬಾರಾದರೆ ರೆಡಿ ಆಯಿತು. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ, ನಾನಾದರೆ ಈ ಥರ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಂದಕ್ಕೆ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕಲಿಸ್ಕೋತೀನಿ. ನನ್ನ ಫೇಸ್ ಆದರೆ ಸ್ವಲ್ಪ ಡಲ್ ಆದಂಗೆ ಅನಿಸ್ತು. ಸ್ವಲ್ಪ ಡಾರ್ಕ್ ಸ್ಪಾಟ್ಸು, ಆಕ್ನಿ ಮಾರ್ಕ್ಸು, ಸ್ವಲ್ಪ ಪಿಗ್ಮೆಂಟೇಷನ್ನು ಸ್ವಲ್ಪ ಲೈಟಾಗಿದೆ. ಅದಕ್ಕೋಸ್ಕರ ನಾನು ಸರ್ಚ್ ಮಾಡಿದ್ರೆ ಐಫನ್ ಸಿರಮ್ ಆದರೆ ಸಿಕ್ತು. ಇದನ್ನಾದರೆ ನಾನು 1 ವೀಕಿಂದ ಯೂಸ್ ಮಾಡ್ತಿದ್ದೀನಿ. ನೋಡಬೇಕು ರಿಸಲ್ಟ್ ಹೇಗೆ ಬರುತ್ತೆ ಏನು ಅಂತ. ಆದರೆ ಮಲಗಿದ್ದ, ಅವನು ಎದ್ದ. ಇಬ್ಬರು ಆದರೆ ಹೊರಗಡೆ ಬಂದ್ವಿ. ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಈಸ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದ್ವಿ. ಮಧ್ಯಾಹ್ನ ಲಂಚ್ಗಾದರೆ ದೃಶ್ಯುಗೆ ಚಪಾತಿ ಮಾಡಿಕೊಟ್ಟೆ. ಸ್ವಲ್ಪ ಸಾಂಬಾರು ಮತ್ತು ಬಾಳೆಕಾಯಿ ಫ್ರೈ ಆದರೆ ಹಾಕ್ಕೊಟ್ಟೆ. ದೃಶ್ಯುನೇ ತಿನ್ನಲಿ ಅಂದ್ಬಿಟ್ಟು ಪ್ಲೇಟ್ಗಾದರೆ ಹಾಕ್ಕೊಡ್ತೀನಿ. ಅವನಾದರೆ ಕಂಪ್ಲೀಟಾಗಿ ತಿನ್ನೋದಿಲ್ಲ, ಸ್ವಲ್ಪ ತಿನ್ಬಿಟ್ಟು ಎದ್ದೇಳ್ತಾನೆ. ಆಗ ನಾನು ಹೋಗಿ ಕಂಪ್ಲೀಟಾಗಿ ಊಟ ಮಾಡಿಸ್ತೀನಿ. ಈ ಥರ ಮಾಡೋದ್ರಿಂದ ಅವನೇ ಊಟ ಮಾಡೋದು ಕಲಿತಾನೆ ಅಂತ. ಹಾಗೆ ಪಾರ್ಸಲಲ್ಲಿ ಏನೇನು ಬಂದಿತ್ತು ಅಂದ್ಬಿಟ್ಟು ನೋಡ್ತಿದ್ದೀವಿ. ಪಾರ್ಸಲ್ ಆದರೆ ನಂದು ಅಲ್ಲ, ದೃಶ್ಯದು ಅಲ್ಲ, ದೃಶ್ಯವ್ರ ಅಪ್ಪದು. ಏನೇನು ಬಂದಿದೆ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ನಾನು ಅವನು ಅದರಲ್ಲಿ ಏನೇನಿದೆ ಅಂತ ನೋಡಿ ಆಟ ಆಡ್ತಿದ್ದೀವಿ.
ನಮ್ಮದು ಲಂಚೆಲ್ಲ ಮುಗಿಸಿ ದೃಶ್ಯನಾದರೆ ಸ್ವಲ್ಪ ಹೊತ್ತು ಮಲಗಿಸಿ ನಂದು ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡೆ ಅವನು ಎದ್ದೇಳಿಸ್ಟ್ರೊಳಗೆ. ಅವನು ಎದ್ಮೇಲೆ ಅವ್ನಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಅವನಾದರೆ ಆಟ ಆಡಿಸ್ತಿದ್ದೀನಿ. ಮಕ್ಕಳಿದ್ರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಏನು ಅನ್ನೋದೇ ಅರ್ಥ ಆಗಲ್ಲ. ಅವ್ರ ಜೊತೆ ಆಡೋದೇ ಒಂಥರ ನಮಗೆ ಖುಷಿ ಆಗುತ್ತೆ. ಹಾಗೆ ದಿನ ಬೆಳಗ್ಗೆ ಯಾವಾಗ ಆಗ್ತಿದೆ ನೈಟ್ ಯಾವಾಗ ಆಗ್ತಿದೆ ಅಂತ ಸಹ ಅರ್ಥ ಆಗ್ತಿಲ್ಲ, ಅಷ್ಟು ಟ್ರೈನ್ ಹೋದಾಗ ಹೋಗ್ತಿದೆ ದಿನ. ಆದರೆ ಇವತ್ತಿನ ವ್ಲಾಗ್ ಆದರೆ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಆ ಥರ ವೀಡಿಯೋಸ್ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ.